ಓಂ ವಾರಾಹಿ ದೇವಿಯೇ ನಮಃ. ನಾಳೆ 30ನೇ ತಾರೀಕು ಸ್ಕಂದ ಪಂಚಮಿ. ಇದನ್ನು ಇಳಾ ಪಂಚಮಿ ಅಂತ ಕೂಡ ಕರೀತಾರೆ. ಆ ದಿನ ಮರೆಯದೆ ಮಾಡಬೇಕಾದ ಒಂದು ಕೆಲಸ ಏನಂತಂದರೆ ಗೋರಂಟಾಕಿ ಹಚ್ಕೊಳ್ಳೋದು. ಆಷಾಢ ಮಾಸದ ಭಾನುವಾರದಂದು ಗೋರಂಟಾಕು ಹಚ್ಕೋಬೇಕು ಅಂತ ಹೇಳ್ತಾರೆ. ಈ ಇಳಾ ಪಂಚಮಿಯ ದಿನದಂದು ಕೂಡ ಅಂದರೆ 30ನೇ ತಾರೀಕಿನಂದು ನಾವು ನಮ್ಮ ಪಾದಗಳ ಮೇಲೆ ಈ ಗೋರಂಟಾಕನ್ನು ಹಚ್ಕೋಬೇಕು. ಗೋರಂಟಾಕು ಹಚ್ಕೋಬೇಕಾದ್ರೆ ಮೊದಲ ಬಲ ಪಾದದ ಮೇಲೆ, ನಂತರ ಎಡ ಪಾದದ ಮೇಲೆ ಹಚ್ಕೊಳ್ಬೇಕು. ಆದ್ದರಿಂದ ಆ ದಿನವನ್ನು ಮರೆಯದೆ ಈ ಗೋರಂಟಾಕನ್ನು ಎಲ್ಲದೂ ತಗೊಂಡ್ಬಿಟ್ಟು ಹಚ್ಕೊಳ್ಳೇಬೇಕು. ಅದೇ ರೀತಿ ಆ ದಿನ ಆಷಾಢ ಮಾಸದಲ್ಲಿ ಚಂದ್ರನಿಗೆ ಬೇಳೆಕಾಳು ನೈವೇದ್ಯ ಇಡಿಯುವುದು. ಅಂದರೆ ಬೇಳೆಕಾಳಿನಿಂದ ಮಾಡಿದ ಒಂದು ಪಾಯಸ ಆದರೂ ಏನಾದರೂ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕು. ಈ ಸ್ಕಂದ ಪಂಚಮಿ ಮತ್ತು ಇಳಾ ಪಂಚಮಿಯ ದಿನದಂದು ಚಂದ್ರನಿಗೆ ಈ ರೀತಿ ಬೇಳೆಕಾಳಿಯಿಂದ ನೈವೇದ್ಯ ಮಾಡುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಎರಡು ವಿಷಯದನ್ನು ಮರೆಯದೆ ಮಾಡಿ. ಅಲ್ಲದೆ ಆ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಮತ್ತು ಅಲ್ಲಿ ಪೂಜೆ ಮಾಡಿ. ಏಕೆಂದರೆ ನಾವು ಮನೆಯಲ್ಲಿ ವಿಧಿವಿಧಾನಗಳ ಪ್ರಕಾರ ಅದನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ನಮ್ಮ ಗೋತ್ರ ನಾಮ ಹೇಳಿ ಅಲ್ಲಿ ಅಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಮಗೆ ಇರುವಂತಹ ತುಂಬ ಬಾಧೆಗಳು ಹೋಗುತ್ತವೆ. ಮಕ್ಕಳಾಗೋದಿಲ್ಲ ಅನ್ನೋರಿಗೆ ಮಕ್ಕಳಾಗ್ತವೆ ಮತ್ತು ಕುಜ ದೋಷ ಇರೋರಿಗೆ ಕುಜ ದೋಷ ಹೋಗುತ್ತೆ. ಈ ಮಂಗಳ ದೋಷ ಎಲ್ಲವೂ ಹೋಗಿ ಎಲ್ಲರೂ ಆರಾಮಾಗ್ತಾರೆ. ಇವೆಲ್ಲ ದೂರ ಆಗಿ ಕಾಳ ಸರ್ಪ ದೋಷ ಏನಾದರೂ ಇದ್ದರೆ ನೀವು ಸುಬ್ರಹ್ಮಣ್ಯೇಶ್ವರನನ್ನು ಪೂಜಿಸಿದ್ರೆ ಆ ದೋಷ ಎಲ್ಲ ಕೂಡ ದೂರ ಆಗ್ತವೆ. ಸ್ಕಂದ ಪಂಚಮಿ ಎಂದು ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ ಮತ್ತು ಆ ದಿನ ಉಪವಾಸ ಆಚರಿಸಿದರೆ ತುಂಬಾ ಒಳ್ಳೆಯದು. ನಿಮಗೆ ಸಾಧ್ಯವಾದರೆ ಆಗದೇ ಇದ್ದರೆ ಉಪವಾಸ ಮಾಡಬೇಡಿ, ಉಪವಾಸ ಆಚರಣೆ ಮಾಡಿ. ಅಂದರೆ ನೀವು ಬೆಳಿಗ್ಗೆ ಬೇಗ ಎದ್ದು ಸುಬ್ರಹ್ಮಣ್ಯೇಶ್ವರನನ್ನು ಪೂಜಿಸಬೇಕು. ಸುಬ್ರಹ್ಮಣ್ಯೇಶ್ವರನಿಗೆ ಸಂಬಂಧಿಸಿದ ಕೆಲವು ಸ್ತೋತ್ರಗಳನ್ನು ಭಕ್ತಿಯಿಂದ ಓದಬೇಕು, ಆರತಿ ಮಾಡಬೇಕು, ನಮಸ್ಕರಿಸಬೇಕು ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಭಗವಂತನಿಗೆ ಕೇಳುವಂತೆ ನೀವು ಪ್ರಾರ್ಥಿಸಬೇಕು.